ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಆಕ್ಸಿಯೋ ಅನ್ನೋ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ ತೊಗೊಳ್ಳೋದು, ಹಾಗೆ ಇಲ್ಲಿ ಎಕ್ಸ್ಪೆನ್ಸಸ್ ಏನಾದರೂ ಇತ್ತು ಅಂದರೆ ಟ್ರ್ಯಾಕ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ಇದು ಬಜೆಟ್ ಕೂಡ ನಾವಿಲ್ಲಿ ಮಾಡ್ಕೋಬಹುದು. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಮೂಲಕ ನಾವು ಯಾವ ರೀತಿಯಾಗಿ ನಾವು ಲೋನ್ನ ತೊಗೊಳ್ಳೋದು ಅನ್ನೋ ಒಂದು ಡೀಟೇಲ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಇದು ಏನಿದೆ ಆಕ್ಸಿಯೋ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ. ಹಾಗೆ 10 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಫೈನಾನ್ಸ್ಗೆ ಆಗಿರ್ಬೋದು, ಬಜೆಟ್ಗೆ ಆಗಿರ್ಬೋದು, ನಮಗೆ ತುಂಬಾನೇ ಯೂಸ್ ಆಗ್ತಾ ಇದೆ. ನಾವು ಫೈನಾನ್ಷಿಯಲ್ ನೀಡ್ಸ್ಗೆ ನಾವು ಮೀಟ್ ಕೂಡ ಮಾಡ್ಕೋಬಹುದು. ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಹಲವಾರು ಆಫರ್ಸ್ನ ಇವರು ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಪರ್ಸನಲ್ ಲೋನ್ ಜೊತೆಗೆ FD ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ನಾವೇನಾದರೂ ಪರ್ಚೇಸ್ ಮಾಡ್ಕೋಬೇಕಿತ್ತು ಅಂದರೆ ನಾವು ಪರ್ಚೇಸ್ ಮಾಡಿಕೊಂಡು ಲೇಟರಲ್ಲಿ ಕೂಡ ಪೇ ಮಾಡ್ಕೋಬಹುದು. ಇದು ಒಂದು SMS ಬೇಸ್ ಆಗಿರುವಂಥ ಒಂದು ಮನಿ ಮ್ಯಾನೇಜ್ಮೆಂಟ್ ಆ್ಯಪ್ ಆಗಿದೆ. ಹಾಗೆ ಇಲ್ಲಿ ನಮಗೆ ಮನಿ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಟ್ರ್ಯಾಕಿಂಗ್ ಎಕ್ಸ್ಪೆನ್ಸಸ್ ಕೂಡ ನಾವು ಇಲ್ಲಿ ಸಿಂಪಲ್ ಆಗಿ ಟ್ರ್ಯಾಕ್ ಮಾಡ್ಕೋಬಹುದಾಗಿದೆ. ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆ್ಯಪ್ಸ್ ಏನಾದರೂ ಇತ್ತು ಅಂದರೆ ಆ ಒಂದು ಎಕ್ಸ್ಪೆನ್ಸಸ್ ಅನ್ನೋದು ಕೂಡ ನಾವು ಫೀಚರ್ ಮುಖಾಂತರ ಟ್ರ್ಯಾಕ್ ಮಾಡ್ಕೋಬಹುದು. ಇಲ್ಲಿ ಒಂದು ಎಫರ್ಟ್ಲೆಸ್ ಆಗಿ ನಮಗೆ ಡೈಲಿ ಹಾಗೆ ಮಂತ್ಲಿ ಎಕ್ಸ್ಪೆನ್ಸಸ್ನ ನಾವು ಟ್ರ್ಯಾಕ್ ಮಾಡ್ಕೋಬಹುದು, ಪ್ಲ್ಯಾನ್ ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ಬಡ್ಜೆಟ್ ಇತ್ತು ಅಂದರೆ ಅದಕ್ಕೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೋಬಹುದು. ಟಾಪ್ ಬಿಲ್ಸ್ ಇರುತ್ತೆ ಅಲ್ವಾ, ಆ ಒಂದು ಬಿಲ್ಸ್ನ ನಾವು ಸ್ಟೇ ಕೂಡ ಮಾಡ್ಕೋಬಹುದಾಗಿದೆ. ಆನ್ ಟಾಪಲ್ಲಿ ರಿಸೀವ್ ಕೂಡ ಮಾಡ್ಕೋಬಹುದು. ಪೇಮೆಂಟ್ ರಿಮೈಂಡರ್ಸ್ನ ನಾವು ಟೈಮ್ ಸೆಟ್ ಕೂಡ ಮಾಡ್ಕೋಬಹುದಾಗಿದೆ. ಬ್ಯಾಂಕ್ ಅಕೌಂಟ್ ಇಲ್ಲದೇ ನಾವಿಲ್ಲಿ FDನ ಮಾಡ್ಕೋಬಹುದಾಗಿದೆ. ಫಿಕ್ಸ್ಡ್ ಡಿಪಾಸಿಟ್ ಅನ್ನೋದು ಏನಿರುತ್ತೆ ಆನ್ಲೈನ್ ಮುಖಾಂತರ ನಾವು ಮಾಡ್ಕೋಬಹುದು. ವಿತಿನ್ 3 ಮಿನಿಟ್ಸಲ್ಲಿ ಕಂಪ್ಲೀಟ್ ಪೇಪರ್ಲೆಸ್ ಪ್ರೋಸೆಸ್ಸಿಂದ ನಾವು FDನ ಮಾಡ್ಕೋಬಹುದಾಗಿದೆ. ಜಸ್ಟ್ ಒಂದು SMS ಮೂಲಕ ಇವರು ನಮ್ಮನ್ನು ವೆರಿಫಿಕೇಷನ್ನ ಮಾಡಿ ನಮ್ಮ ಒಂದು FDನ ಮಾಡ್ತಾರೆ. ಇದು ಏನಿದೆ ಮನಿ ಮ್ಯಾನೇಜರ್ಸ್ ಅಂತ ನಾವು ಹೇಳಬಹುದು. ಬಿಕಾಸ್ ಇಲ್ಲಿ ಮನಿ ಮ್ಯಾನೇಜರ್ಸಲ್ಲಿ ಟಾಪ್ ಫೀಚರ್ಸ್ನ ನೋಡೋದಾದರೆ ಇಲ್ಲಿ ನಾವು ನಮ್ಮ ಒಂದು ಮಂತ್ಲಿ ಡೈಲಿ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಏನಾದರೂ ಇತ್ತು ಅಂದರೆ ಟ್ರ್ಯಾಕ್ ಮಾಡ್ಕೋಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಮೂಲಕ. ಹಾಗೆ ಡೈಲಿ ಎಕ್ಸ್ಪೆನ್ಸಸ್ ಏನಾದರೂ ಇತ್ತು ಅಂದರೂ ಕೂಡ ನಾವು ಬ್ಯಾಂಕ್ ಅಕೌಂಟ್ಸ್, ಕ್ರೆಡಿಟ್ ಕಾರ್ಡ್, ಡಿಜಿಟಲ್ ವ್ಯಾಲೆಟ್ಸಿಂದ ನಾವು ಎಕ್ಸ್ಪೆನ್ಸಸ್ನ ನಾವು ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ಬ್ಯಾಲೆನ್ಸ್ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಯುಟಿಲಿಟಿ ಬಿಲ್ಸ್ ಇತ್ತು ಅಂತಂದರೆ ಎಲೆಕ್ಟ್ರಿಸಿಟಿ, DTH, ಗ್ಯಾಸ್, ಮೊಬೈಲ್, ವೈಫೈ ಈ ರೀತಿಯಾಗಿ ನಾವು ಯುಟಿಲಿಟಿ ಬಿಲ್ಸ್ ಕೂಡ ನಾವು ಚೆಕ್ ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ನೋಟ್ಸ್ ಏನಾದರೂ ಇತ್ತು ಅಥವಾ ಕಸ್ಟಮ್ ಕ್ಯಾಟಗರೀಸ್, ಟ್ಯಾಕ್ಸ್ ಅಥವಾ ಬಿಲ್ ರಿಸಿಪ್ಟ್, ಫೋಟೋಸ್ ಟ್ರಾನ್ಸಾಕ್ಷನ್ ಮಾಡೋದು ಅಂದರೂ ಕೂಡ ನಾವು ಇಲ್ಲಿ ನೋಟ್ ಮಾಡ್ಕೋಬಹುದು. ಇವೆಲ್ಲ ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ಆಗಿದೆ. ಇಲ್ಲಿ ನಾವು ಪೇ ಲೇಟರಲ್ಲಿ ನೋಡ್ಕೊಳ್ಳೋದಾದರೆ EMIs ರೇಂಜಿಂಗ್ ನಮಗೆ ಇವರು 3 to 36 ಮಂತ್ಸ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಫ್ರಾಡ್ ಇಲ್ಲದೇ ನಾವು ನಮ್ಮ ಒಂದು ಪ್ರೀಪೇಮೆಂಟ್ನ ಮಾಡ್ಕೋಬಹುದು. ಹಾಗೆ 4000+ ಆನ್ಲೈನ್ ಮರ್ಚೆಂಟ್ಸ್ ಇವರು ಅವೈಲೇಬಲ್ ಕೂಡ ಆಗಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ನೋ ಕಾಸ್ಟ್ EMIs ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಪರ್ಸನಲ್ ಲೋನ ನೋಡೋದಾದರೆ ಎಲಿಜಿಬಲ್ ಯೂಸರ್ಸ್ ಯಾರಾದರೂ ಇರ್ತಾರಲ್ವ ಅವರಿಗೆ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. FD ಕೂಡ ನಾವು ಮಾಡ್ಕೋಬಹುದು. ಹೈಯರ್ ಇಂಟ್ರೆಸ್ಟ್ ರೇಟ್ ನಮಗೆ ಸಿಗ್ತಾ ಇದೆ. RBI ರೆಗ್ಯುಲೇಟೆಡ್ DICGC ಇನ್ಸ್ಟಿಟ್ಯೂಟ್ ಕೂಡ ಆಗಿರುತ್ತೆ. ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಹಾಗೆ 0 ವಿತ್ಡ್ರಾವಲ್ ಕೂಡ ನಾವು ಮಾಡ್ಕೋಬಹುದು. EMIs ಬಂದುಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 14% to 35% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ರೇಂಜಿಂಗ್ ಬಂದುಬಿಟ್ಟು 6 to 36 ಮಂತ್ಸ್ವರೆಗೂ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಹಾಕ್ತಾರೆ, ಪ್ಲಸ್ GST ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮ್ಮ ಒಂದು ಅಮೌಂಟ್ ಏನಾದರೂ 1 lakh ಪ್ರಿನ್ಸಿಪಲ್ ಅಮೌಂಟ್ ಇತ್ತು ಅಂದರೆ ಇದಕ್ಕೆ 15% APRನ ಹಾಕ್ತಾರೆ. ಹಾಗೆ ಟೆನ್ಯೂರ್ ಬಂದುಬಿಟ್ಟು 24 ಮಂತ್ಸ್ ಇರುತ್ತೆ. ಇಲ್ಲಿ ನಮ್ಮದು EMI ಬಂದುಬಿಟ್ಟು 4849 rupees ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2000ಗೆ ಪ್ಲಸ್ GST ಅನ್ನೋದು 360 ಆ್ಯಡ್ ಆಗುತ್ತೆ. ಸೊ ಇಲ್ಲಿ 1 lakhಗೆ ನಮಗೆ 1,18,728 rupeesನ ಪೇ ಮಾಡ್ಕೋಬೇಕು. ಈ ರೀತಿಯಾಗಿ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಾದ್ರೆ ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಆ ಒಂದು ಪರ್ಮಿಷನ್ಸ್ಗೆ ನಾವು ಮೊದಲು ಅಲೋ ಮಾಡ್ಕೊಂಡ್ರೆ ಮಾತ್ರ ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ SMS ಪರ್ಮಿಷನ್ಸ್ನ ನಮಗೆ ಕೇಳುತ್ತೆ. ಸೊ ಪರ್ಸ್ನಲ್ ಲೋನ್ಗೆ ಹಾಗೆ ಮನಿ ಮ್ಯಾನೇಜರ್ಗೆ, ಫಿಕ್ಸ್ಡ್ ಡಿಪಾಸಿಟ್ಗೆ ಇವರು ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸಿದ್ದೇನೆ. ಸೊ ನೀವು ಕೂಡ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಇದಾಗಿದೆ ಇವತ್ತಿನ ಒಂದು ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.